6 years ಇಂದ ನಿಸಾನ್ ಲೈನಪ್ ಅಲ್ಲಿ ಇದ್ದಂತ ಒಂದೇ ಗಾಡಿ ಮ್ಯಾಗ್ನೈಟ್ ಅಂಡ್ ಕೊನೆಗೆ ಇನ್ನೊಂದು ಗಾಡಿನ ಆಡ್ ಮಾಡಿದ್ದಾರೆ ಅಂಡ್ ಇದರ ಹೆಸರು ಗ್ರಾವೈಟ್. ಇದು ಬಿ ಸೆಗ್ಮೆಂಟ್ ನ MPV ಅಂದ್ರೆ 7 ಸೀಟರ್ ಗಾಡಿ. ಅಂಡ್ ಐ ನೋ ನೀವು ಹೇಳಕ್ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಇದು ರೆನೋ ಟ್ರೈಬರ್ ಬೇಸ್ ಸೇಮ್ ಕಾರ್ ಅಂದ್ರೆ ರೀಬ್ಯಾಜ್ ವರ್ಷನ್ ಅಂತಾನೆ ತುಂಬಾ ವರ್ಕ್ ಮಾಡಿದ್ದಾರೆ. ಅಂದ್ರೆ ಫ್ರಂಟ್ ಡಿಸೈನ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ತುಂಬಾ ಚೇಂಜಸ್ ಇದೆ. ಅದ್ರ ಜೊತೆಗೆ ಪ್ರೈಸಿಂಗ್ ಏನು ಹೇಳ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ನೋಡ್ತೀರಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಫ್ರಂಟ್ ಡಿಸೈನ್ ಇಂದ ಮಾತಾಡೋಣ. ಟ್ರೈಬರ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಗ್ರಿಲ್ ತುಂಬಾ ಡಿಫ್ರೆಂಟ್ ಆಗಿದೆ, ದೊಡ್ಡದ ಗ್ರಾವಿಟಿ ಲೋಗೋನು ಹಾಕಿದ್ದಾರೆ. ಅಂಡ್ ಇದೇ ಕಾರಲ್ಲ, ಇನ್ನೊಂದು ನೆಕ್ಸ್ಟ್ SUV ಬೇಸ್ಡ್ ಆನ್ ಡಸ್ಟರ್ನು ಬರ್ತಾ ಇದೆ. ಅದರ ಹೆಸರು ಟೆಕ್ಟಾನ್, ಪ್ರಾಪರ್ SUV 1.3 ಲೀಟರ್. ಮೋಸ್ಟ್ಲಿ ಅದರಲ್ಲೂ ಹೈಬ್ರಿಡ್ ಬರ್ಬೋದೇನೋ, ಅದು ನೆಕ್ಸ್ಟ್ ನೋಡೋಣ. ಈ ಕಾರ್ನಲ್ಲಿ ಫ್ರಂಟ್ ಗ್ರಿಲ್ ನ ನೋಡಬಹುದು, ತುಂಬಾ ದೊಡ್ಡದಾಗಿದೆ. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ನಿಸಾನ್ ಲೋಗೋ ತುಂಬಾನೇ ಚೆನ್ನಾಗಿದೆ. ಇದು ಫಾರೆಸ್ಟ್ ಗ್ರೀನ್ ಅಂತ. ಸೊ ನಿಸಾನ್ ಪೆಟ್ರೋಲ್ ಅಲ್ಲಿ ಈ ಕಲರ್ ತುಂಬಾ ಫೇಮಸ್. ಸೊ ಅದಕ್ಕಂತಾನೆ ಈ ಒಂಥರ ಸ್ಪೆಷಲ್ ಕಲರ್ ನ ಲಾಂಚ್ ಮಾಡಿದ್ದಾರೆ. ಲಿಮಿಟೆಡ್ ದಿನ ಇರುತ್ತೆ ಅಂತೆ. ಅಂಡ್ ಇಲ್ಲಿ ನಮಗೆ ಸ್ವಲ್ಪ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ 3 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಅಂಡ್ ಲೈಟ್ಸ್ ವಿಷಯಕ್ಕೆ ಬಂದ್ರೆ ನಮಗೆ ಪ್ರೊಜೆಕ್ಟರ್ LED ಸೆಟಪ್, ಬಟ್ ಇಂಡಿಕೇಟರ್ಸ್ ಇನ್ನೂ ಹ್ಯಾಲಜನ್ ಆಗೇ ಇದೆ. ಅಂಡ್ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ನ ನೋಡಬಹುದು. ಅಂಡ್ ಕೆಳಗಡೆ ನಮಗೆ ಫಾಗ್ ಲ್ಯಾಂಪ್ಸ್ ಇದೆ. 3 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇಲ್ಲೊಂಥರ C-ಶೇಪ್ ಡಿಸೈನ್. ಈ ಸ್ಟಿಕ್ಕರಿಂಗ್ ಐ ಥಿಂಕ್ ಓನ್ಲಿ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಮಾತ್ರನೇ ಸಿಗೋದು. ಈಗ ಮೇನ್ ಆಗಿ ಪ್ರೈಸ್ ವಿಷಯಕ್ಕೆ ಮಾತಾಡೋಣ. 5.65 lakhs ಅಂದ್ರೆ 5,65,000 ಈ ಕಾರ್ ಲಾಂಚ್ ಆಗಿದೆ, ಬೇಸ್ ಮಾಡೆಲ್. ಬಟ್ ಎಲ್ಲಾ ವೇರಿಯಂಟ್ಸ್ ನ ಮಾಡೆಲ್ಸ್ ನಾನು ಇಲ್ಲಿ ಪ್ರೈಸಿಂಗ್ ನ ಹಾಕ್ತೀನಿ. ಅಂಡರ್ 10 lakhs ನಿಮಗೆ ಸಿಗ್ತಾ ಇದೆ. ಅಂಡ್ ಇದರಲ್ಲಿ ಪೆಟ್ರೋಲ್ ಅಷ್ಟೇ ಅಲ್ಲ, CNG ಆಪ್ಷನ್ ಇದೆ. ಈಗ ಅಂಡರ್ ದ ಹುಡ್ ನೋಡಿದ್ರೆ ನಮಗೆ ಟ್ರೈಬರ್ ತರಾನೇ ಇದರಲ್ಲಿ ಮೇಜರ್ ಚೇಂಜಸ್ ಆಗ್ಲಿಲ್ಲ. ನಾನು ಟರ್ಬೋ ಇಂಜಿನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಇದರಲ್ಲಿ ಸೇಮ್ 1 ಲೀಟರ್ ನಾನ್ ಟರ್ಬೋ ಇಂಜಿನ್ ಇದೆ. ಅಂದ್ರೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್, 3 ಸಿಲಿಂಡರ್ ಇಂಜಿನ್. ಅಂಡ್ ಮೈಲೇಜ್ ವಿಷಯಕ್ಕೆ ಬಂದ್ರೆ ನಮಗೆ ಆಟೋಮ್ಯಾಟಿಕ್ 5 ಸ್ಪೀಡ್ ಅಲ್ಲಿ ನಿಮಗೆ 19.6, ಹಾಗೆ ಮ್ಯಾನ್ಯುಯಲ್ ಅಲ್ಲಿ ನಿಮಗೆ 19.3 ಮೈಲೇಜ್. ವೆರಿ ಗುಡ್ ಮೈಲೇಜ್. ಅಂಡ್ ನಾವು ಟೆಸ್ಟ್ ಮಾಡಿ ನೋಡೋಣ. ಅಂಡ್ ಪವರ್ ವಿಷಯಕ್ಕೆ ಬಂದ್ರೆ ನಿಮಗೆ 72 PS ಆಫ್ ಪವರ್ ಸಿಗ್ತಾ ಇದೆ. ಅಂಡ್ 96 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಕ್ರೇಜಿ ಪವರ್ ಏನು ಇಲ್ಲ, ಬಟ್ ನಮಗೆ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಜೊತೆಗೆ CVT ಗೇರ್ ಬಾಕ್ಸ್ ಇನ್ನೂ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಮಜಾ ಇರೋದು ಅಂತ ನನ್ನ ಪ್ರಕಾರ. ಯಾಕಂದ್ರೆ ಮ್ಯಾಗ್ನೈಟ್ ಅಲ್ಲಿ ಆ ಇಂಜಿನ್ ಆಪ್ಷನ್ ಇದೆ, ತುಂಬಾ ಫನ್ ಆಗಿತ್ತು ಓಡಿಸೋದಕ್ಕೆ. ಆ ರಿವ್ಯೂ ಆಲ್ರೆಡಿ ಚಾನಲ್ ಅಲ್ಲಿ ಲೈವ್ ಆಗಿದೆ. ಈಗ ನೋಡಿ, ಐ ಬಟನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಅದು ಬಿಟ್ರೆ ನಮಗೆ ಇಲ್ಲಿ ಫ್ಲಾಶರ್ ಇದೆ, ಆಟೋಮ್ಯಾಟಿಕ್ ವೈಪರ್ಸ್, ಆಟೋಮ್ಯಾಟಿಕ್ ಹೆಡ್ ಲ್ಯಾಂಪ್ಸ್ ಗೆ ಇಲ್ಲಿ ಸ್ವಲ್ಪ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿಂದ ನೋಡಬಹುದು ನಮಗೆ ಡ್ಯಾಶ್ ಕ್ಯಾಮ್ ಆಪ್ಷನ್ ಕೂಡ ಇದೆ. ಅಂಡ್ ಬಾನೆಟ್ ಅಲ್ಲಿ ಸ್ವಲ್ಪ ಕರ್ವ್ಸ್ ಸೇಮ್ ಟ್ರೈಬರ್ ತರನೇ ಕೊಟ್ಟಿದ್ದಾರೆ. ಈ ಗ್ರಿಲ್ ಜೊತೆಗೆ ಕಾರ್ ಸ್ವಲ್ಪ ಫ್ರೆಶ್ ಅಂಡ್ ನ್ಯೂ ಆಗಿದೆ. ಅದ್ರ ತರನೇ ಸೈಡ್ ಅಲ್ಲಿ ನಮಗೆ ವೀಲ್ ಆರ್ಚಸ್ ತುಂಬಾ ದೊಡ್ಡದಾಗಿಲ್ಲ, 15 ಇಂಚ್ ಡೈಮಂಡ್ ಕಟ್ ವೀಲ್ಸ್ ಸಿಗ್ತಾ ಇದೆ. ಏರೋ ವೀಲ್ಸ್ ತರ ಕಾಣಿಸ್ತಾ ಇದೆ, ವೆರಿ ನೈಸ್. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಕೂಡ ಇದೆ. ಅಂಡ್ ಈ ಕಾರಲ್ಲಿ ಸೇಫ್ಟಿ ವಿಷಯದಲ್ಲಿ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಜೊತೆಗೆ EBD, ESP, ಹೀಲ್ ಡಿಸೆಂಟ್ ಕಂಟ್ರೋಲ್, ಹೀಲ್ ಆಕ್ಸೆಂಟ್ ಕಂಟ್ರೋಲ್. ಸೊ ಈ ತರ ತುಂಬಾ ಸೇಫ್ಟಿ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಮೋನೋಕೋಕ್ ಚಾಸಿ ಆಗಿರೋದ್ರಿಂದ ಇದರಲ್ಲಿ ಕ್ರಾಶ್ ಟೆಸ್ಟೆಡ್ ಕೂಡ 4 ಸ್ಟಾರ್ ರೇಟೆಡ್ ಕಾರ್. ಸೇಫ್ಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ORVMs ಅಲ್ಲೇ ನಮಗೆ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. 360 ಡಿಗ್ರಿ ಕ್ಯಾಮ್ರಾ ಇದ್ರಲ್ಲಿ ಕೊಟ್ಟಿಲ್ಲ, ಬಟ್ ಮ್ಯಾಗ್ನೆಟ್ ಅಲ್ಲಿ ಇತ್ತು. ಸೊ ನೋ 360 ಡಿಗ್ರಿ ಕ್ಯಾಮ್ರಾ. ಅಂಡ್ ಈ ಫಾರೆಸ್ಟ್ ಗ್ರೀನ್ ಕಲರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ರಿಕ್ವೆಸ್ಟ್ ಸೆನ್ಸರ್ ಇಲ್ಲ, ಬಟ್ ಇಲ್ಲಿ ಸ್ವಲ್ಪ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ನೀವೇನು ಟಾಪ್ ರ್ಯಾಕ್, ಈ ಟಾಪ್ ಬಾಕ್ಸ್ ಎಲ್ಲ ನೋಡ್ತೀರಾ, ಇದರೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸು. ಇದನ್ನೆಲ್ಲ ನೋಡ್ಕೊಂಡು ಸಖತ್ತಾಗಿದೆ ಅಲ್ಲ. ಇನ್ನು ಸೈಡ್ ವಿಷಯದಲ್ಲಿ ಬಂದ್ರೆ ವೀಲ್ ಬೇಸು, ಇಲ್ಲಿ ಗ್ರಾವಿಟಿ ಬ್ಯಾಜಿಂಗ್. ಈ ಕಲರ್ ಅಲ್ಲಿ ಸ್ವಲ್ಪ ಸ್ಟಿಕ್ಕರಿಂಗ್ಸ್ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಬಟ್ ಹಿಂದೆ ನೋಡಕ್ ಮುಂಚೆ ಫ್ರಂಟ್ ಅಲ್ಲಿ ಸ್ವಲ್ಪ ತೋರಿಸ್ಬಿಡ್ತೀನಿ. ಯಾಕಂದ್ರೆ ಜೊತೆಗೆ ಡಿಸ್ಪ್ಲೇ ಅಲ್ಲಿ ನೋಡಬಹುದು ಕಂಪ್ಲೀಟ್ ಕಲರ್ TFT ಡಿಸ್ಪ್ಲೇ ಇದೆ. ಜೊತೆಗೆ ರೈಟ್ ಸೈಡ್ ಅಲ್ಲಿ ನಮಗೆ ಫ್ಯೂಯಲ್ ಗೇಜು, ಲೆಫ್ಟ್ ಸೈಡ್ ಅಲ್ಲಿ ಇಂಜಿನ್ ಟೆಂಪರೇಚರ್, ಜೊತೆಗೆ ಸೀಟ್ ಬೆಲ್ಟ್, ಈ ಟೇಲ್ ಲೈಟ್ಸ್ ಇದೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಸ್ಟೇರಿಂಗ್ ವೀಲ್ ಅಲ್ಲಿ ನೋಡಿದ್ರೆ ಒಂಥರ 4 ಸ್ಪೋಕ್ ಸ್ಟೇರಿಂಗ್ ವೀಲ್, ಲೆದರ್ ರ್ಯಾಪಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ರೂಸ್ ಕಂಟ್ರೋಲ್ ಬಟನ್ಸ್ ಇದೆ, ಮೀಡಿಯಾ ಕಂಟ್ರೋಲ್ಸ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ 6 ಏರ್ ಬ್ಯಾಗ್ಸ್ ನೋಡಬಹುದು, ಇಲ್ಲಿ ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಸೆಂಟ್ರಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡಬಹುದು, ತುಂಬಾ ದೊಡ್ಡ ಬೆಸಲ್ಸ್ ಇದೆ. ಬಟ್ ಸ್ಕ್ರೀನ್ ನೈಸ್, ಬಟ್ ನಾಟ್ ಎ ಬಿಗ್ ಫ್ಯಾನ್. ಯಾಕಂದ್ರೆ ಇದರಲ್ಲಿ ಅಷ್ಟು ಹಳೆ ಕಾಲದ ಸ್ಕ್ರೀನ್ ತರ ಇದೆ. ಬಟ್ 360 ಡಿಗ್ರಿ ಕ್ಯಾಮ್ರಾ ಇಲ್ಲ, ಬಟ್ ರಿವರ್ಸ್ ಕ್ಯಾಮ್ರಾ ಕ್ವಾಲಿಟಿನ ನೋಡಬಹುದು ಯಾವ ತರ ಇದೆ ಅಂತ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಡೀಸೆಂಟ್ ಕ್ವಾಲಿಟಿ, ಬಟ್ ನಾಟ್ ಗ್ರೇಟ್. ಈಗಿನ ಕಾಲದಲ್ಲಿ ಬರುವಂತ ಕಾರ್ಗಳ ತರ ಇಲ್ಲ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಇದೆ. ಬಟ್ ನನಗೆ ತುಂಬಾ ಇಷ್ಟ ಈ ಕಾರಲ್ಲಿ ಏನಂದ್ರೆ ಫಿಸಿಕಲ್ ಬಟನ್, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡೋದಕ್ಕೆ, ಲಾಕ್ ಮಾಡೋದಕ್ಕೆ, ಹಜಾರ್ಡ್ ಲ್ಯಾಂಪ್ಸ್ಗೆ, ಇದಕ್ಕೆಲ್ಲ ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಅಂಡ್ AC ಕಂಟ್ರೋಲ್ಗೆ, AC ಟೆಂಪರೇಚರ್ ಕಂಟ್ರೋಲ್ಗೆ, AC ಬ್ಲೋವರ್ ಕಂಟ್ರೋಲ್ಗೆ, ಅಂಡ್ ಯಾವ ತರ ಪೊಸಿಷನಿಂಗ್ ಕಂಟ್ರೋಲ್ಗೆ ಎಲ್ಲದಕ್ಕೂ ನಾಬ್ಸ್ ನ ಕೊಟ್ಟಿದ್ದಾರೆ. ಬಟ್ ಮ್ಯಾಗ್ನೈಟ್ ತರ ನಮಗೆ ಡಿಸ್ಪ್ಲೇ ಟೈಪ್ ಇಲ್ಲ. ನೋಡಿದ್ರೆ ನಮಗೆ ನಿಸಾನ್ ಬ್ಯಾಜಿಂಗ್, ಅಂಡ್ ಇಲ್ಲಿ ಲಾಕ್ ಅನ್ಲಾಕ್, ಹಾಗೆ ಬೂಟ್ ಓಪನ್ ಮಾಡಕ್ಕೆ, ಹಾಗೆ ಲೈಟ್ಸ್ ಆನ್ ಮಾಡೋದಕ್ಕೆ ಕೀ ಇದೆ. ಟಿವಿ ರಿಮೋಟ್ ತರ ಇದೆ, ಇಲ್ಲ AC ರಿಮೋಟ್ ತರ ಇದೆ. ಹಾಗೆ ನೋಡಬಹುದು 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಇದೆ. ಅಂಡ್ ಸೆಂಟ್ರಲ್ ನೋಡಿದ್ರೆ ನಮ್ ಚಿಕ್ಕದಾದಂತ 2 ಕಪ್ ಹೋಲ್ಡರ್ಸ್ ಆಪ್ಷನ್ ಇಡೋದಕ್ಕೆ ಜಾಗ ಇದೆ. ಅಂಡ್ ಇಲ್ಲಿನೂ ನಮಗೆ ಸ್ಟೋರೇಜ್ ಆಪ್ಷನ್ ಇದೆ. ಅದು ಕೂಲ್ಡ್ ಗ್ಲೌ ಬಾಕ್ಸ್ ಫಂಕ್ಷನ್
ಫಂಕ್ಷನ್. ಅಂಡ್ ಡ್ರೈವರ್ ಗೆ ನಮಗೆ ಆಮ್ರೆಸ್ಟ್ ತರ ಕೊಟ್ಟಿದ್ದಾರೆ ಎರಡ್ ಸೈಡ್ ಕಂಫರ್ಟಬಲ್ ಡ್ರೈವಿಂಗ್ ಪೊಸಿಷನ್. ಅಂಡ್ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿದ್ರೆ ನಮಗೆ ತುಂಬಾ ಹಾರ್ಡ್ ಪ್ಲಾಸ್ಟಿಕ್ಸ್ ಇದೆ, ಇದು ಹಾರ್ಡ್ ಪ್ಲಾಸ್ಟಿಕ್ಸ್, ಇದು ಹಾರ್ಡ್ ಪ್ಲಾಸ್ಟಿಕ್, ಬಟ್ ಡ್ಯೂಯಲ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ಒಂಥರ ಚೆನ್ನಾಗಿದೆ. ಇಲ್ಲಿ ಮೇಲೆ ನೋಡಬಹುದು ಡ್ಯಾಶ್ ಕ್ಯಾಮ್ ಆನ್ ಅಂಡ್ ಆಫ್, ರೆಕಾರ್ಡಿಂಗ್, ವೈಫೈ ಕನೆಕ್ಷನ್ ತರ ಡ್ಯಾಶ್ ಕ್ಯಾಮ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಡಿಮ್ಮಿಂಗ್ IRVM ಎಲ್ಲ ಮ್ಯಾನ್ಯುಯಲ್ IRVM. ಇಲ್ಲೊಂದು ಲೈಟ್ ಇದೆ. ನಾರ್ಮಲ್ ಗ್ಲೌ ಬಾಕ್ಸ್ ನೋಡಿದ್ರೆ ಇಲ್ಲೂ ಇದು ಕೂಲ್ಡ್ ಫಂಕ್ಷನ್ ಇದೆ ಅಂಡ್ ದೊಡ್ಡದಾಗೂ ಇದೆ. ಇದು ಎರಡು ಸೇರಿಸಿದ್ರೆ ಆಲ್ಮೋಸ್ಟ್ 18-20 ಲೀಟರ್ಸ್ ವರೆಗೂ ಬರುತ್ತೆ. JBL ಸ್ಪೀಕರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ಸ್ ತುಂಬಾ ದೊಡ್ಡದಾಗಿದೆ ಡೋರ್ ಪಾಕೆಟ್ಸ್ ಅಲ್ಲಿ. ಸೊ ವೆರಿ ವೆರಿ ನೈಸ್. ಅಂಡ್ ನನಗೆ ಸಖತ್ ಇಷ್ಟ ಅಂದ್ರೆ ಈ ಸೀಟ್ ಫ್ಯಾಬ್ರಿಕ್ಸ್ ಸಖತ್ ಸಾಫ್ಟ್ ಆಗಿದೆ, ಕುಶನಿ ಆಗಿದೆ. ಸೊ ಡ್ರೈವ್ ಮಾಡಕ್ ಯಾವ ತರ ಇರುತ್ತೆ ಅಂತ ಡೆಫಿನೆಟ್ಲಿ ನೋಡ್ಬೇಕು. ನನ್ನ ಹೈಟ್ ಗೆ ಕರೆಕ್ಟ್ ಆಗಿ ಸೆಟ್ ಮಾಡಿದೀನಿ ಇಲ್ಲಿ. ಹಿಂದೆ ಡೋರ್ ನೋಡಿ ಆಲ್ಮೋಸ್ಟ್ 90 ಡಿಗ್ರೀಸ್ ಓಪನ್ ಆಗುತ್ತೆ ಅಂಡ್ ಹತ್ತೋದು ಇಳಿಯೋದು ತುಂಬಾ ಈಸಿ. ಅಂಡ್ ಇದು ಸ್ವಲ್ಪ ಆಕ್ಸೆಸರೈಸ್ ವರ್ಷನ್ ಆಗಿರೋದ್ರಿಂದ ನಮಗೆ ಹೆಡ್ ರೆಸ್ಟ್ ಗೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿ ಹೋಗ್ಬೋದು. ಅಂಡ್ ಇನ್ ಟರ್ಮ್ಸ್ ಆಫ್ ಸ್ಪೇಸ್ ವಿಷಯಕ್ಕೆ ನೋಡಿದ್ರೆ ನಾಟ್ ಎ ಬಿಗ್ ಸೀಟ್ ಅಂತ ಹೇಳ್ಬೇಕು. ನಂತರ 6 ಫೀಟ್ ಸ್ವಲ್ಪ ಬಲ್ಕಿ ಪರ್ಸನ್ಗೆ ಡೀಸೆಂಟ್ ಎನ್ ಆಫ್ ಸ್ಪೇಸ್. ಅಂಡರ್ ಥೈ ಸಪೋರ್ಟ್ ಅಷ್ಟೊಂದೇನಿಲ್ಲ, ಬಟ್ ಡೀಸೆಂಟ್ ಆಗಿದೆ. ಬಟ್ ಲೆಗ್ ರೂಮ್, ನೀ ರೂಮ್ ಎಲ್ಲ ಓಕೆ. ಸೊ ಹೆಡ್ ರೂಮು ನೋಡ್ಬೋದು, ಇಲ್ಲಿ ತುಂಬಾ ಹೈಟ್ ಏನ್ ಟಚ್ ಆಗ್ತಿಲ್ಲ. ಸೊ ಯೂನಿಫಾರ್ಮ್ ಆಗಿ ಫ್ರಂಟ್ ಅಲ್ಲಿ, ಇಲ್ಲಿ ಹಿಂದೆನೂ ಒಳ್ಳೆ ಸ್ಪೇಸ್ ಅನ್ನೋದನ್ನ ಮೇಂಟೈನ್ ಮಾಡಿದ್ರೆ, ಇಲ್ಲಿ ಎಷ್ಟು ಹೆಡ್ ರೂಮ್ ಇದೆಯೋ ಹಿಂದೆನೂ ಅಷ್ಟೇ ಹೆಡ್ ರೂಮ್ ಬರುತ್ತೆ ಅಂತ ನಮಗೆ ಪ್ರೆಸೆಂಟೇಷನ್ ಅಲ್ಲಿ ಹೇಳಿದ್ರು. ಅಂಡ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ ವೈಸ್ ನೋಡಿದ್ರೆ ನಮಗೆ ಫ್ರಂಟ್ ಅಲ್ಲಿ ಹೇಳೋದು ಮರ್ತೋದೆ, ನಮಗೆ ಡ್ಯೂಯಲ್ ಝೋನ್ ಕಂಟ್ರೋಲ್ ಬರ್ತಾ ಇದೆ. ಸೊ ಅದಕ್ಕಂತ ನೋಡಿ ಇಲ್ಲಿ ಒಂದು ನಾಬ್ ನ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಸ್ವಿಚ್ ಮಾಡ್ಕೊಬಹುದು ಇಲ್ಲಿ. ಸೊ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ತರ ಫ್ರಂಟ್ ಅಲ್ಲಿ ಬೇಕಾ, ಸೆಕೆಂಡ್ ಅಲ್ಲಿ ಬೇಕಾ, ಥರ್ಡ್ ಅಲ್ಲಿ ಬೇಕಾ ಅಂತ ನಾವು ಇಲ್ಲಿ ಸೆಟ್ ಮಾಡ್ಕೊಬಹುದು. ಸೊ ದಟ್ಸ್ ಅನದರ್ ಥಿಂಗ್. ನಮಗೆ ಬಿ ಪಿಲ್ಲರ್ ಅಲ್ಲೇ ನಮಗೆ AC ಬ್ಲೋವರ್ ಕಂಟ್ರೋಲ್ ಸೆಕೆಂಡ್ ರೋಗುನು ಕೊಟ್ಟಿದ್ದಾರೆ. ಅಂಡ್ ಇನ್ ಟರ್ಮ್ಸ್ ಆಫ್ ಹೆಡ್ ರೆಸ್ಟ್ ನೋಡಿದ್ರೆ ನಮಗೆ 2 ಪ್ಯಾಸೆಂಜರ್ಸ್ ಹೆಡ್ ರೆಸ್ಟ್ ಇದೆ. ಸೆಂಟ್ರಲ್ಲಿ ಹೆಡ್ ರೆಸ್ಟ್ ಇಲ್ಲ, ಆರ್ಮ್ ರೆಸ್ಟ್ ಅನ್ನೋದನ್ನು ಸೆಂಟ್ರಲ್ ಇಲ್ಲ. ಬಟ್ 60-40 ಸ್ಪ್ಲಿಟ್ ಅಂತೂ ಆಗುತ್ತೆ, ಯಾಕಂದ್ರೆ ಹಿಂದೆ ಹೋಗ್ಬೇಕಲ್ವಾ. ಸೊ ಇದು ಸ್ಪ್ಲಿಟ್ ಆಗುತ್ತೆ. ಸೊ ನಿಸನ್ ಅವ್ರು ಹೇಳೋದೇನಂದ್ರೆ ಈ ಕಾರಲ್ಲಿ ನಮಗೆ ಡಿಫ್ರೆಂಟ್ ಕಾನ್ಫಿಗರೇಷನ್ಸ್ ಅಲ್ಲಿ, ಇದು 7 ಸೀಟರ್ ಹೌದು, ಇದು 7 ಸೀಟರ್ ಏನೋ ಹೌದು, ಬಟ್ 6 ಸೀಟರ್ ಆಗೂ ಯೂಸ್ ಮಾಡ್ಬೋದು, 5 ಸೀಟರ್, 4 ಸೀಟರ್ ಆಗಿ. ಯಾಕಂದ್ರೆ ಡಿಫ್ರೆಂಟ್ ಸೀಟ್ ಕಾನ್ಫಿಗರೇಷನ್ ಆಪ್ಷನ್ಸ್ ಅಂತೂ ಇದೆ. ಯಾಕಂದ್ರೆ ಇದು 60-40 ಸ್ಪ್ಲಿಟ್ ಆಗುತ್ತೆ. ಅಂಡ್ ಹಿಂದೆ ಬೂಟ್ ಸ್ಪೇಸ್ ವಿಷಯಕ್ಕೆ ಮಾತಾಡ್ಬೇಕಾದ್ರೆ ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಬೂಟ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಈ ಸೀಟ್ಸ್ ಏನಿದೆ ಇದು 3rd ರೋಲ್ ಬರುವಂತ ಸೀಟ್ಸು. ಇಲ್ಲಿ ಒಂದು ಸೀಟ್ ಇದೆ ನೋಡಿ, ಇಲ್ಲೊಂದು ಸೀಟ್ ಇದೆ. ಇದನ್ನೇನಂದ್ರೆ ಕಂಪ್ಲೀಟ್ ಆಗಿ ನಾವು ರಿಮೂವ್ ಮಾಡ್ಬಿಡ್ಬೋದು. ಸೊ ಐ ಥಿಂಕ್ ಯಾವ ಕಾರಲ್ಲಿ ನಿಮ್ಗೆ ಈ ತರ ಆಪ್ಷನ್ ಇಲ್ಲ ಕಂಪ್ಲೀಟ್ ಸೀಟ್ಸ್ ನ ರಿಮೂವ್ ಮಾಡಿ. ಇದು ಎರಡು ರಿಮೂವ್ ಆಗ್ಬಿಟ್ರೆ ನಿಮಗೆ 625 ಲೀಟರ್ ಅಂದ್ರೆ 625 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಬರ್ತಾ ಇದೆ. ಮೋರ್ ದೆನ್ ನಿಮ್ಗೆ ಸಿಯಾರಾ ಗಿಂತ ಜಾಸ್ತಿ, ಸೆಲ್ಟೋಸ್ ಗಿಂತ ಜಾಸ್ತಿ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಬಟ್ 3 ರೋಸ್ ಫಿಲ್ ಆಗಿದೆ ಅಂದ್ರೆ ನಿಮ್ಗೆ 82 ಲೀಟರ್ಸ್ 85 ಲೀಟರ್ಸ್ ಅಷ್ಟೇ ಸಿಗೋದು. 3 ರೋಸ್ ಫುಲ್ ಆಗಿದೆ. ಬಟ್ ಏನಂದ್ರೆ ಇದನ್ನ ಫೋಲ್ಡ್ ಮಾಡ್ಕೊಂಡು ಇಟ್ಕೊಬಹುದು ನೀವು ಬೇಕಾದಾಗ, ಇಲ್ಲಾಂದ್ರೆ ಕಂಪ್ಲೀಟ್ಲಿ ಈ ತರ ರಿಮೂವ್ ಮಾಡಬಹುದು. ಸೊ ಐ ಥಿಂಕ್ ದಟ್ಸ್ ಅ ವೆರಿ ವೆರಿ ಗುಡ್ ಥಿಂಗ್. ಮಿಡಲ್ ರೋನು ನಾವು ಫೋಲ್ಡ್ ಮಾಡ್ಕೊಬಹುದು. ಸೊ ನೀವೇನೋ ತುಂಬಾ ಲಗೇಜ್ ಇದೆ, ಇಲ್ಲಾಂದ್ರೆ ಒಂದ್ ಸೈಡ್ ಫೋಲ್ಡ್ ಮಾಡ್ಕೊಂಡು ಇನ್ನೊಂದ್ ಸೈಡ್ ಕಾನ್ಫಿಗರೇಷನ್ ಆಲ್ಮೋಸ್ಟ್ 50-60 ಕಾನ್ಫಿಗರೇಷನ್ಸ್ ಮಾಡ್ಬೋದು ಅಂತ ಹೇಳಿದ್ರು. ಅಂಡ್ ಹಿಂದೆನೂ ನೋಡ್ಬೋದು ನಮಗೆ 3rd ರೋ ಪ್ಯಾಸೆಂಜರ್ಸ್ಗೂ ನಮಗೆ ಬ್ಲೋವರ್ ವೆಂಟ್ಸ್ ಇದೆ. ಜೊತೆಗೆ ಯಾವುದೇ ರೀತಿಯಾದ ಲೈಟ್ಸ್ ಇಲ್ಲ, ಬಟ್ ಇಲ್ಲಿ ಒಂದು ನಮಗೆ 12 ವೋಲ್ಟ್ ಸಾಕೆಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ಡೀಸೆಂಟ್ ಅನ್ನೋ ಸ್ಪೇಸ್ ನನ್ನ ಪ್ರಕಾರ. ಬಟ್ ನೀವೇನಾದ್ರೂ 5 ಸೀಟರ್ ತರ ಯೂಸ್ ಮಾಡ್ಬೋದು. 7 ಸೀಟರ್ 7 ಪೀಪಲ್ ಹೋಗ್ತಿದೆ ಅಂದ್ರೆ ಲಗೇಜ್ ಇಡೋದಕ್ಕೆ ಸ್ಪೇಸ್ ಇರೋದಿಲ್ಲ. ಆ ಟೈಮಲ್ಲಿ ನೀವು ಮೇರೆ ಟಾಪ್ ಬಾಕ್ಸ್ ಆ ತರದ್ ಹಾಕ್ಸಿದೀರಾ ಅಂದ್ರೆ ಚೆನ್ನಾಗಿರುತ್ತೆ. ಡಿಫಾಗರ್ಸ್ ಕೊಟ್ಟಿದ್ದಾರೆ, ವೈಪರ್ಸ್ ಇದೆ, ರೂಫ್ ಮೌಂಟೆಡ್ ಬ್ರೇಕ್ ಲೈಟ್ಸ್ ಇದೆ, ಅಂಡ್ ಫಂಕ್ಷನಲ್ ರೂಫ್ ರೇಲ್ಸ್ ಕೊಟ್ಟಿದ್ದಾರೆ. ಸೊ ವೆರಿ ಗುಡ್ ಥಿಂಗ್. ತುಂಬಾ ಕಾರ್ಸ್ ಅಲ್ಲಿ ರೂಫ್ ರೇಲ್ಸ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಅಟ್ ಲೀಸ್ಟ್ ಇದರಲ್ಲಿ ನಾವು ಲಗೇಜ್ ಮೌಂಟ್ ಮಾಡ್ಕೊಂಡು ಯೂಸ್ ಅಂತೂ ಮಾಡಬಹುದು. ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಇದೆ, ಗ್ರಾವಿಟಿ ಅಂತ ದೊಡ್ಡ ಲೋಗೋ ಕೊಟ್ಟಿದ್ದಾರೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಅಂಡ್ ಲೈಟ್ಸ್ ವಿಷಯಕ್ಕೆ ಬಂದ್ರೆ ಟರ್ನ್ ಇಂಡಿಕೇಟರ್ಸ್ ಇನ್ನೂ ಹ್ಯಾಲಜನ್ ಆಗಿದೆ, ಬಟ್ ಟೇಲ್ ಲೈಟ್ಸ್ ಇದೆಲ್ಲ ಕಂಪ್ಲೀಟ್ LED ಆಗಿದೆ. ಬಟ್ ರಿವರ್ಸ್ ಲೈಟ್ ಇನ್ನೂ ಹ್ಯಾಲಜನ್ ಕೊಟ್ಟಿದ್ದಾರೆ. ಮುಂದೆ ತರ ಹಿಂದೆನು ನಮಗೆ ಸಿ ಶೇಪ್ ಡಿಸೈನ್ ಅನ್ನೋದನ್ನ ಇಟ್ಟಿದ್ದಾರೆ. ಹಿಂದೆನು ನಮಗೆ ಡ್ಯಾಶ್ ಕ್ಯಾಮ್ ಅನ್ನೋದನ್ನ ಇದೆ. ಕೊನೆಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಮಾಡ್ಯುಲರ್ ಸೆಟಪ್ ಏನಿದೆ ಕಂಪ್ಲೀಟ್ ಸೀಟ್ಸ್ ನ ರಿಮೂವ್ ಮಾಡ್ಬೋದು. ಇನ್ನೂ ಜಾಸ್ತಿ ಕಾರ್ಸ್ ಅಲ್ಲಿ ಕೊಡ್ಬೇಕು, ಎಸ್ಪೆಷಲಿ 7 ಸೀಟರ್ ಅಲ್ಲಿ. ಐ ಥಿಂಕ್ ಈ ಕಾರ್ನ USP ಅಂದ್ರೆ ಐ ಥಿಂಕ್ ಅದು ನೀವೇನು 7 ಪೀಪಲ್ ಹೋಗ್ತಿದ್ರೆ ಆರಾಮಾಗಿ ಯೂಸ್ ಮಾಡಬಹುದು. ಬಟ್ ಪ್ರದೀಪ್ ಅವರೇ ಕೊನೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವೇನಾದ್ರು ತಗೊಂಬೋದಾ ಈ ಕಾರ್ನ, ಇಲ್ಲ ರೆನೋ ಟ್ರೈಬರ್ ನ? ಅಂದ್ರೆ ಐ ಥಿಂಕ್ ಬಿ ಸೆಗ್ಮೆಂಟ್ ನಲ್ಲಿ MPV 7 ಸೀಟರ್ ಅಂದ್ರೆ ಇದು ಒಂದೇ ಆಪ್ಷನ್ ಇರೋದು. ಟ್ರೈಬರ್ ಇದೂನು ಆಲ್ಮೋಸ್ಟ್ ಬೋತ್ ಆರ್ ಸೇಮ್. ಬಟ್ ಅದನ್ನ ರೆನೋಲ್ ಸರ್ವಿಸ್ ಮಾಡ್ತೀರಾ, ಇದನ್ನ ನಿಸಾನ್ ಅಲ್ಲಿ ಸರ್ವಿಸ್ ಮಾಡ್ತೀರಾ ಅಷ್ಟೇ. ಬಟ್ ಇದನ್ನ 5,000-10,000 ನಿಮ್ಗೆ ಕಡಿಮೆ ಬೀಳ್ತಾ ಇದೆ ಕಂಪೇರ್ ಟು ದ ರೆನೋ ಟ್ರೈಬರ್. ಸೊ ಫ್ಯಾಮಿಲಿ ದೊಡ್ಡದಾಗಿದೆ, ಬಜೆಟ್ ಕಮ್ಮಿ ಇದೆ ಅನ್ನೋರಿಗೆ ಈ ಕಾರ್ನ ಬಿಟ್ರೆ ಬೇರೆ ಕಾರ್ ಆಪ್ಷನ್ ಇಲ್ಲ. ಯಾಕಂದ್ರೆ ನೀವು ಎರ್ಟಿಗಾ ಆಗಿರ್ಬೋದು, ಕಾರಿನ್ಸ್ ಆಗಿರ್ಬೋದು, ಇಲ್ಲ ಇನೋವಾ ಆಗಿರ್ಬೋದು, ತುಂಬಾ ಎಕ್ಸ್ಪೆನ್ಸಿವ್. ನಮಗೆ ಎರ್ಟಿಗಾನೇ ಆಲ್ಮೋಸ್ಟ್ 13-14-15 ಲಕ್ಷ ಆಗ್ತಾ ಇದೆ. ಅಂಡ್ ನೀವು ಕಾರಿನ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ಪಾಯಿಂಟ್. ಇನೋವಾ ಅಂದ್ರೆ 30-35 ಲ್ಯಾಕ್ಸ್ ವರ್ಗೂ ಹೋಗ್ಬಿಡ್ತಾ ಇದೆ. ಕ್ರಿಸ್ಟಾ ಎಲ್ಲ ನೋಡಿದ್ರೆ ಕ್ರಾಸ್ ಹೇಳೋದೇ ಬೇಡ. ಸೊ ಐ ಥಿಂಕ್ ಆನ್ ದ್ಯಾಟ್ ಪ್ರೈಸ್ ಪಾಯಿಂಟ್ ಐ ಥಿಂಕ್
ವೆರಿ ವೆರಿ ಗುಡ್. ಯಾಕಂದರೆ ಡೀಸೆಂಟ್ ಇಂಜಿನ್, ಒಳ್ಳೆ ಸ್ಪೇಸ್ ಇದೆ, ಒಳ್ಳೆ ಫೀಚರ್ಸ್ ಇದೆ. ಅಟ್ 11,00,000ದಲ್ಲಿ ನಿಮಗೆ ಆನ್ ರೋಡಲ್ಲೇ ಒಳ್ಳೆ ಕಾರ್ ಸಿಗ್ತಾ ಇದೆ. ಇಲ್ಲ ನೀವು ಬೇಸ್ ಮಾಡಲೇ ಬೇಕು, ನನಗೆ ಫೀಚರ್ಸ್ ಬೇಡ ಅಂದರೆ ಐ ಥಿಂಕ್ ಅರೌಂಡ್ 7.5 lakhsಗೆ ನಿಮಗೆ ಬೇಸ್ ವೇರಿಯಂಟ್ ಕೂಡ ಸಿಕ್ಬಿಡ್ತಾ ಇದೆ. ಸೊ ಐ ಥಿಂಕ್ ವೆರಿ ವೆರಿ ಗುಡ್. ಆ್ಯಂಡ್ ಇದರಲ್ಲಿ ಆಟೋಮ್ಯಾಟಿಕ್ ಆಪ್ಷನ್ ಕೂಡ ಇದೆ, AMT ಗೇರ್ ಬಾಕ್ಸ್ ಜೊತೆಗೆ 5 ಸ್ಪೀಡು. ಸೊ ಸಿಟಿಯಲ್ಲಿ ಯೂಸ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ. ಬಟ್ ಯಾವ ಥರ ಡ್ರೈವ್ ಮಾಡುತ್ತೆ, ಯಾಕಂದರೆ ನಾನು ಇನ್ನೂ ಟ್ರೈಬರ್ನ ಓಡಿಸಿಲ್ಲ, ಸೊ ಅದ್ರ ಪ್ರಕಾರ ಐ ಕಾಂಟ್ ಟೆಲ್ ಯು ದ ಡ್ರೈವ್ ಇಂಪ್ರೆಷನ್ಸ್. ಬಟ್ ಈ ಇಂಜಿನ್ನ ನಾನು ಆಲ್ರೆಡಿ ಓಡಿಸಿದ್ದೀನಿ ಮ್ಯಾಗ್ನೈಟಲ್ಲಿ. ಸೊ ಡೀಸೆಂಟ್ ಎನಫ್, ಬಟ್ ಟರ್ಬೋ ಪೆಟ್ರೋಲ್ ಕೊಟ್ಟಿದ್ರೆ ಇನ್ನೂ ಸಕ್ಕದಾಗಿದೆ. ಐ ವುಡ್ ಲಾಟ್ ಆಫ್ ಪೀಪಲ್ ವುಡ್ ಹ್ಯಾವ್ ಎಂಜಾಯ್ಡ್ ಇಟ್. ಇನ್ನೂ ಪವರ್ಫುಲ್, ಇನ್ನೂ ಚೆನ್ನಾಗಿರೋದು. ಡ್ರೈವ್ ಇಂಪ್ರೆಷನ್ಸ್ ಯಾವ ಥರ ಇದೆ ಅಂತ ನಾನು ಸೂನ್ ಹೇಳ್ತೀನಿ. ನಿಮಗೆ ಏನನ್ನಿಸ್ತು ಈ ರೀಬ್ಯಾಜ್ ವರ್ಷನ್ ಆಫ್ ಟ್ರೈಬರ್ ಗ್ರಾವಿಟಿ? ಕೊನೆಗೆ ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ನಿಸಾನಲ್ಲಿ 1 ಕಾರ್ ಇಲ್ಲ ಅಂದರೂ 2 ಕಾರ್ ಇದೆ. ನೆಕ್ಸ್ಟ್ ಟೆಕ್ಟಾನ್ ಕೂಡ ಬರ್ತಾ ಇದೆ. ಐ ಆಮ್ ಎಕ್ಸೈಟೆಡ್ ಟು ಡ್ರೈವ್ ದ್ಯಾಟ್ ಮೋರ್, ಯಾಕಂದರೆ ಅದು ಡಸ್ಟರ್ ಬೇಸ್ಡ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಅದಾದಮೇಲೆ 7 ಸೀಟ್ರು ಬರ್ತಿದೆ ಅಂತೆ. ಡಸ್ಟರ್ ಅಲ್ಲ, ಬಿಗ್ಸ್ಟರ್ ಅಂತಾರೆ ಅಬ್ರಾಡಲ್ಲಿ ಆ ಕಾರ್ನ. ಬಿಗ್ಸ್ಟರ್ನು ಇಂಡಿಯಾದಲ್ಲಿ ಲಾಂಚ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಆ್ಯಂಡ್ ಹೇಗನ್ನಿಸ್ತು ಈ ಕಾರ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್ ಫ್ರಮ್ ಉದಯ್ಪುರ್. ಪ್ಲೇಸ್ ಅಂತೂ ಸಕ್ಕದಾಗಿದೆ.